ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ. ಹೇಗೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಿ ನಮ್ಮ ಗಾರ್ಡನ್ ಕಡೆ ಬಂದ್ವಿ. ಗಾರ್ಡನ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಆಲ್ರೆಡಿ ನಮ್ಮ ಕೋಳಿ ಮನೆ ಓಪನ್ ಆಗಿದೆ. ಇಲ್ಲಿ ನೋಡ್ತಿದ್ದೀರಿ ನೀವು, ಫೀಡರಲ್ಲಿ ಫುಡ್ ಇದೆ, ಡ್ರಿಂಕರಲ್ಲಿ ವಾಟರ್ ತುಂಬಿಸಿದ್ದಾರೆ. ನಿನ್ನೆ ಆಲ್ಮೋಸ್ಟ್ ಖಾಲಿಯಾಗುತ್ತಿದೆ. ನಮ್ಮ ಎಲ್ಲ ಕೋಳಿಗಳು ಆರಾಮಾಗಿದೆ, ಚೆನ್ನಾಗಿದೆ, ಫುಲ್ ಆ್ಯಕ್ಟಿವ್ ಇದೆ ನೋಡ್ರಿ. ಎಲ್ಲ ಕರೆಕ್ಟ್ ಇದೆ. ಹಾಗಿದ್ಮೇಲೆ ನಾವು ಇಲ್ಲಿಂದ ಹೊರಡೋಣ. ನೆಕ್ಸ್ಟ್ ಪ್ರೋಗ್ರಾಮ್ ಏನಿದೆ ಅಂತ ಚೆಕ್ ಮಾಡೋಣ. ಪಪ್ಪಾಯ ಹಣ್ಣು ತುಂಬ ಆಗಿದೆ. ಪಪ್ಪಾಯ ಹಣ್ಣು ಹರಿಯಣ ಇವಾಗ. ಎರಡು ಪಪ್ಪಾಯ ಹರಿದಾಯ್ತು, ಇನ್ನೊಂದಿದೆ. ಟೋಟಲ್ 3 ಪಪ್ಪಾಯ ಇದೆ ಇವತ್ತು. ಈ ಪಪ್ಪಾಯ ಫುಲ್ ಹಣ್ಣಾಗಿಬಿಟ್ಟಿದ್ದಾರೆ. ಇವತ್ತು ಕಟ್ ಮಾಡಿ, ಇಲ್ಲಾಂದ್ರೆ ವೇಸ್ಟ್ ಆಗ್ತೈತಿ. ನಿನ್ನೆ ಬೇರು ಹಣ್ಣು ಕಟ್ ಮಾಡಿದ್ವಿ, ತಿನ್ನೋಕ್ಕೆ ಆಗಿಲ್ಲ, ಅಲ್ಲೇ ಇಟ್ಟಿದ್ದೀವಿ. ಎಲ್ಲಿದೆ ಚೆಕ್ ಮಾಡ್ಬೇಕು ಅದು ಇವಾಗ. ಗಾರ್ಡನ್ ಮಾತ್ರ ಕರೆಕ್ಟಾಗಿದೆ. ಆಲ್ಮೋಸ್ಟ್ ಆಲ್ ಎಲ್ಲ ಕರೆಕ್ಟಾಗಿದೆ. ಇವತ್ತು ಬಿಸಿಲು ಜೋರಾಗಿದೆ. ನಾವಿವಾಗ ಹೊರಡೋಣ. ಸ್ನಾನ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ನಮ್ಮ ಪಪ್ಪಾಯಗಳನ್ನು ಅದ್ರ ಪ್ಲೇಸಿಗೆ ಕರೆಕ್ಟಾಗಿ ಇಟ್ಟಾಯ್ತಾ. ನಾವಿವಾಗ ನಮ್ಮ ವರ್ಕ್ ಸ್ಟೇಷನ್ ಹತ್ರ ಬಂದ್ವಿ. ಹಾಗೆ ಸ್ವಲ್ಪ ಇವತ್ತಿನ ಪೇಪರಲ್ಲಿದೆ, ಏನಿದೆ ಅಂತ ಚೆಕ್ ಮಾಡಿಬಿಡೋಣ. ಪೇಪರಲ್ಲಿದೆ, ಇಲ್ಲಿದೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 Ultra. Start a journey with your true AR companion. Google Gemini. ಕೊನೆಯ 3 ದಿನಗಳು ಮಾತ್ರ. ಗೋಲ್ಡನ್ ಗಣಿಗಾರಿಕೆಗೆ ನಿರ್ಮಾಪಕರ ಪೈಪೋಟಿ. ಕೋಟಿ ಬ್ಯೂಟಿ ರುಕ್ಮಿಣಿ ವಸಂತ್. ಲಸಿಕೆ ಪರ ತಜ್ಞರ ಬ್ಯಾಟಿಂಗ್. ಶುಭಂ ದ್ವಿಶತಕ ದಾಖಲೆ. ಹೊಸ ಉತ್ಪನ್ನಗಳಿಗೆ ಕರ್ನಾಟಕ ಬ್ಯಾಂಕ್ ಪುಸ್ತಕ. ನನ್ನ ವರ್ತನೆ ಉದ್ದೇಶಪೂರ್ವಕವಲ್ಲ, CM. ಭಾರತದ ಪ್ರಜಾಪ್ರಭುತ್ವವು ವ್ಯವಸ್ಥೆಯಲ್ಲ, ಮೌಲ್ಯ. ಮೋದಿಗೆ ಗಾನ ಗೌರವ. 2500 ಪಕ್ಷ, 22 ಭಾಷೆ, ಸಾವಿರಾರು ಉಪಭಾಷೆ ಇರುವ ದೇಶ ನನ್ನದು. ಮೋದಿ ಭಾಷಣಕ್ಕೆ ಗಾನ ಸಂಸತ್ ವಿಧ. 2ನೇ ಮಹಾಯುದ್ಧದಲ್ಲಿ ಬಳಸಿದ ಏರ್ ಸ್ಟ್ರಿಪ್ ಮಾರಾಟ. ಸದ್ಯವೇ CET ಕೌನ್ಸಿಲಿಂಗ್. ಸಿಗುತ್ತಿಲ್ಲ ಈ ಸ್ವತ್ತು ಬಿ ಖಾತೆ. ಮತ್ತೆ ಆಂಗ್ಲ ಮಾಧ್ಯಮಕ್ಕೆ ಸರ್ಕಾರದ ಮಣೆ. ಚೆನ್ನಾಗಿದೆ. ಇವತ್ತಿನ ಆರ್ಟಿಕಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾವಿವಾಗ ಸ್ನಾನ ಮಾಡ್ಕೊಂಬರೋಣ. ಮಳೆ ಇವಾಗ ಸ್ಟಾಪ್ ಆಗಿದೆ. ಬೆಳಗ್ಗೆ ಮಳೆ ಬರ್ತಾ ಇತ್ತ. ಇವತ್ತಿನ ಪ್ರತಿನಿತ್ಯದ ಬೆಳಗಿನ ಕಾರ್ಯಕ್ರಮವನ್ನು ಮುಗಿಸ್ಕೊಂಬಿಟ್ಟು ಫುಲ್ ಫ್ರೆಶ್ ಅಪ್ ಆಗಿ ನಮ್ಮ ವರ್ಕ್ ಸ್ಟೇಷನ್ ಹತ್ರ ವರ್ಕ್ ಮಾಡೋಕ್ಕೆ ಬಂದ್ವಿ. ಮೊನ್ನೆ ಕೆಲವೊಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ಫೇಸ್ಬುಕ್ಕಲ್ಲಿ. ಏನಪ್ಪ ಅಂತಂತಂದರೆ, ಮ್ಯೂಸಿಕ್ ಕಾಪಿರೈಟ್ ಇಶ್ಯೂ ಬರ್ತಾಯಿದೆ. ಅದರ ಮೇಲೆ ವರ್ಕ್ ಮಾಡೋಣ ಮತ್ತು ರಿಸಾಲ್ವ್ ಮಾಡೋಣ.
ಮತ್ತು ಇನ್ನೊಂದೇನಪ್ಪ ಅಂತಂತಂದರೆ ನಾನು ಎರ್ಗೋನಮಿಕ್ ಚೇರ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದನ್ನ ರಿವ್ಯೂ ಮಾಡೋಣ. ಬಟ್ ವಿಚ್ ಕಂಪ್ನಿ ಇಸ್ ಬೆಟರ್ ಅಂತ ಸ್ವಲ್ಪ ಡೈಲಮಾದಲ್ಲಿದ್ದೀನಿ. ನಿಮಗೇನಾದ್ರು ಗೊತ್ತಿದೆ ಪ್ಲೀಸ್ ಸಜೆಸ್ಟ್ ಮಾಡಿ. ಹಾಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನ ಆರ್ಡ್ರ್ ಮಾಡೋಣ, ಪರ್ಚೇಸ್ ಮಾಡೋಣ, ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಮತ್ತು ರಿವ್ಯೂ ಮಾಡೋಣ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಇವಾಗ ಕಾಪ್ರೇಟ್ ಇಶ್ಯೂ ಇದೆ, ಅದನ್ನ ಚೆಕ್ ಮಾಡೋಣ. ಚೆಕ್ ಮಾಡಿಬಿಟ್ಟು ಅಪ್ಕಮಿಂಗ್ ವಿಡಿಯೋಸ್ ಏನಿತ್ತಲ್ಲ ಅದ್ರ ಮೇಲೆ ಪ್ರಿಕಾಷನ್ಸ್ ತೊಗೋಬೇಕು. ಇಲ್ಲ ಅಂತಂತಂದ್ರೆ ಹೆಂಗಾಗ್ತೈತಿ ಅಂತಂತಂದ್ರೆ ಅರ್ನಿಂಗ್ಸ್ ಏನಿದೆ ಅಲ್ರಿ ಶೇರ್ ಆಗ್ತೈತಿ. ಆ ಮ್ಯೂಸಿಕ್ ಕಂಪ್ನಿ ಲೈಸೆನ್ಸ್ ಇರುತ್ತಲ್ಲ ಅದಕ್ಕೆ ಹೋಗತೈತೆ. ಅದನ್ನ ವರ್ಕ್ ಮಾಡೋಣ ಇವತ್ತು. ಕಾಪಿರೈಟ್ಸ್ ಮ್ಯೂಸಿಕ್ಸ್ ಎಲ್ಲ ಲೈಬ್ರರಿ ಇದೆ. ಫೇಸ್ಬುಕ್ದು ಲೈಬ್ರರಿ ಇದೆ, ಯೂಟ್ಯೂಬ್ ಲೈಬ್ರರಿ ಯಾವ ಥರ ಇದೆಯೋ ಅದೇ ಥರ ಫೇಸ್ಬುಕ್ ಲೈಬ್ರರಿನೂ ಇದೆ. ಬಟ್ ಚೆಕ್ ಮಾಡೋಣ ಯಾವ್ದು ಸಾಂಗ್ಸ್ ಚೆನ್ನಾಗಿದೆ, ಯಾವ್ದು ಸಾಂಗ್ಸ್ ಡೈಲಿ ಲಾಗ್ಸ್ ಸೂಟೇಬಲ್ ಆಗ್ತೈತಿ, ಅದನ್ನ ಸ್ವಲ್ಪ ಸ್ಟಡಿ ಮಾಡೋಣ. ಅದಾದಮೇಲೆ ಎರ್ಗೋನಮಿಕ್ ಚೇರ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡೋಣ. ಆಲ್ಮೋಸ್ಟ್ ಅಲ್ಲ ಕಾಪಿರೈಟ್ಸ್ ಮ್ಯೂಸಿಕ್ಸ್ ಇಶ್ಯೂ ಏನಿತ್ತಲ್ಲ ಅದ್ರ ಮೇಲೆ ವರ್ಕ್ ಮಾಡಿದ್ವಿ. ಅದು ಡೀಲ್ ಮುಗಿದಿದೆ, ಡನ್ ಆಗಿದೆ. ಇವಾಗ ಹಂಗೆ ಸ್ವಲ್ಪ ಶಾರ್ಟ್ ಬ್ರೇಕ್ ತೊಗೊಳ್ಳೋಣ. ಬ್ರೇಕ್ ತೊಗೊಂಬಂದು ವರ್ಕ್ನ ಕಂಟಿನ್ಯೂ ಮಾಡೋಣ. ಜಸ್ಟ್ ಶಾರ್ಟ್ ಬ್ರೇಕ್ ಮುಗಿತಾ. ಇವಾಗ ನಾವು ಏನಪ್ಪ ಅಂತಂತಂದ್ರೆ ಸ್ವಲ್ಪ ಎರ್ಗೋನಮಿಕ್ ಚೇರ್ ಬಗ್ಗೆ ರಿಸರ್ಚ್ ಮಾಡೋಣ. ಅದೇ ಚೇರ್ಸ್ ಎಲ್ಲ ನೋಡ್ತಾ ಇದ್ದೇವೆ. ನಾವು ಅಕಾರ್ಡಿಂಗ್ ಟು ರಿಸರ್ಚ್ ಪ್ರಕಾರ ನಾವು ಫೈನಲ್ ಮಾಡಿರೋದು 2 ಕಂಪ್ನಿ ಇದನ್ನು. ಒಂದು ಸ್ಲೀಪ್ ಕಂಪ್ನಿ, ಇನ್ನೊಂದು ಗ್ರೀನ್ ಸೋಲ್. ಬಟ್ ನಾನು ಅನಲೈಸ್ ಮಾಡಿರೋ ಪ್ರಕಾರ ದ ಸ್ಲೀಪ್ ಕಂಪ್ನಿ ಚೇರ್ಸ್ ಏನಿದೆ ಅಲ್ಲ ಸ್ವಲ್ಪ ಹೈ ಎಂಡ್ ಕಾಸ್ಟ್ ಬರ್ತೈತೆ. ಬಟ್ ಗ್ರೀನ್ ಸೋಲ್ ಏನಿದೆಯಲ್ಲ ಅಫೋರ್ಡೆಬಲ್ ಬರ್ತಾಯಿದೆ. ಬಟ್ ನೀವು ತೊಗೊಂಡಿದ್ದೇನಾದರೂ ಎಕ್ಸ್ಪೀರಿಯನ್ಸ್ ಇದ್ರೆ ದಯವಿಟ್ಟು ಶೇರ್ ಮಾಡಿರಿ, ಯಾಕಂದ್ರೆ ನನಗೆ ಅನುಕೂಲ ಆಗ್ತೈತಿ. ಯಾಕಂದ್ರೆ ಬೆಸ್ಟ್ ಎರ್ಗೋನಮಿಕ್ ಚೇರ್ ಬೇಕಂತ ಅಬೌಟ್ 25,000 ಮೇಲೆ ಹೋಗ್ಬೇಕಾ. ಅದಕ್ಕಿಂತ ಕೆಳಗಡೆ ನಾನು ಸುಮಾರು 1-2 ಚೇರ್ ಆರ್ಡ್ರ್ ಮಾಡಿದ್ದೆ. ಕಂಪ್ನಿ ಹೆಸರು ಹೇಳಂಗಿಲ್ಲ, ಬಟ್ ಬೇಸಿಕ್ ವರ್ಷನ್ ಒಂದು 5,000 ಒಂದು ಆರ್ಡ್ರ್ ಮಾಡಿದ್ದೆ, ಒಂದು 10,000 ಒಂದು ಆರ್ಡ್ರ್ ಮಾಡಿದ್ದೆ. ಏನಾಗಿದೆ ಅಂತಂತಂದ್ರೆ ಉಪಯೋಗ ಇಲ್ಲ, ವೇಸ್ಟ್ ಆಗಿಬಿಟ್ಟಿದೆ. 10,000 ಅಮೌಂಟ್ ಕೊಟ್ಟಿದ್ದು ವೇಸ್ಟ್, 5,000 ಕೊಟ್ಟಿದ್ದು ವೇಸ್ಟ್. ಒಂದು 6 ಮಂತ್ಸ್ ಯೂಸ್ ಮಾಡಿದೆ. 6 ಮಂತ್ಸ್ ಯೂಸ್ ಮಾಡಿದಾದ್ಮೇಲೆ ಬ್ಯಾಕ್ ಪೇನ್ ಬರಬಾರ್ದಂದ ಚೇರ್ ತೊಗೊಂಡಿದ್ವಿ. ಆ ಚೇರ್ ಯೂಸ್ ಮಾಡೋಕತ್ರ ಜಾಸ್ತಿ ಬ್ಯಾಕ್ ಪೇನ್ ಬರಾಕತ್ತೆ. ಹೀಗಾಗಿ ಅದು ಚೇರ್ ಬಿಡ್ಬೇಕಾಗತ್ತೆ. ಮತ್ತು ಇನ್ನೊಂದು ಚೇರ್ ಆರ್ಡ್ರ್ ಮಾಡಿದೆ, ಎರ್ಗೋನಮಿಕ್ ಚೇರ್. 20,000 ರೂಪೀಸ್ ಕೊಟ್ಟ, ಅಲ್ಟಿಮೇಟ್ ಐತಿ. ಆ ಚೇರ್ ಹೆಂಗಿದೆ ಅಂತಂದ್ರೆ ನೀವು 20 ತಾಸು ಕುಂತ್ರೆ ನಿಮ್ಗೆ ಏನೂ ಅನ್ಸಂಗಿಲ್ಲ, ಹಂಗೈತೆ. ಯಾಕಂದ್ರೆ ವರ್ಕ್ ಫಾರ್ ದ ಮನಿ ಅಂತ ಹೇಳ್ತೀನಿ. ಆಬ್ವಿಯಸ್ಲಿ ದುಡ್ಡು ಹೆಂಗೆ ಕೊಡ್ತೀವಿ ಹಂಗೆ ಬ್ರ್ಯಾಂಡ್ ಚಲೋ ಸಿಗುತ್ತೆ. ಅದಕ್ಕೋಸ್ಕರ ಇದು ಸೆಕೆಂಡ್ ಚೇರ್ ನಾನು ತೊಗೊಳೋದಿದ್ದು. ನಾನು ಆಫೀಸ್ ಚೇರ್ ತೊಗೋಬೇಕಾ, ಇಲ್ಲ ಎರ್ಗೋನಮಿಕ್ ಚೇರ್ ತೊಗೋಬೇಕಾ, ಇಲ್ಲ ಗೇಮಿಂಗ್ ಚೇರ್ ತೊಗೋಬೇಕಾ, ಸ್ವಲ್ಪ ಕನ್ಫ್ಯೂಷನ್ ಒಳಗಿದ್ದೀನಿ, ಕ್ಲಿಯರಿಟಿ ಸಿಗ್ತಿಲ್ಲ. ಬಟ್ ಅಮೌಂಟ್ ಅಂತೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಅದು ಸಂಬಂಧ ನೋಡತ್ತೀನಿ ಏನು ಮಾಡೋದು ಅಂತ ಕ್ವಶನ್ ಮಾರ್ಕ್ ಇದೆ. ಆಲ್ಮೋಸ್ಟ್ ಅಲ್ಲ ಇವಾಗ ಇದು ಏನಿದೆಯಲ್ಲ ಚೇರ್ ಮೇಲೆ ಸ್ವಲ್ಪ ರಿಸರ್ಚ್ ಮಾಡಿ ಆಯ್ತಾ. ಬೇಸಿಕ್ ಕಾಸ್ಟ್ ಎಷ್ಟಿದೆ ಗೊತ್ತಾಯ್ತಾ, ಮತ್ತು ರಿವ್ಯೂಸ್ ಸಿಗ್ತಾ. ಇವಾಗ ನೆಕ್ಸ್ಟ್ ನಾವು ಇನ್ನೊಂದೇನಪ್ಪ ಅಂತಂತಂದರೆ ಕೆಲವೊಂದು ಫೇಸ್ಬುಕ್ ಆಡಿಯೋ ಲೈಬ್ರರಿನ ಸೇವ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ. ಸೇವ್ ಮಾಡ್ಕೊಂಡು ಇಟ್ಕೊಂಡ್ರೆ ಈಸಿಯಾಗಿ ನಮ್ಮ ಲಾಗ್ ಮಾಡ್ಬೇಕಾದ್ರೆ ಆ್ಯಡ್ ಮಾಡ್ಕೊತ ಹೋಗ್ಬಿಡ್ಬೋದು. ಇಲ್ಲಾಂತ ಮತ್ತು ಲಾಗ್ ಮಾಡೋ ಟೈಮ್ ಒಳಗೆ ಡೌನ್ಲೋಡ್ ಮಾಡ್ಬೇಕಾಕೈತಿ. ನಾವು ಇವಾಗ ಫೇಸ್ಬುಕ್ ಸೌಂಡ್ ಕಲೆಕ್ಷನ್ ಮೇಲೆ ವರ್ಕ್ ಮಾಡ್ತಿದ್ದೇವೆ. ಆಲ್ಮೋಸ್ಟ್ ಆಲ್ ಸೌಂಡ್ಸ್ ಕಲೆಕ್ಷನ್ಸ್ ಇದೆ. ಬಟ್ ಯಾವ ಸೌಂಡ್ ತೊಗೋಬೇಕನ್ನೋದು ಸ್ವಲ್ಪ ಅದ್ರ ಮೇಲೆ ಕ್ಲಾರಿಟಿ ಇಲ್ಲ. ಚೆಕ್ ಮಾಡೋಣ. ಬೇಕಂದ್ರೆ ಸಿಕ್ಕಾಪಟ್ಟೆ ಆಡಿಯೋಸ್ ಇದಾವೆ ಲೈಬ್ರರಿ ಒಳಗಡೆ, ಅದ್ರ ಮೇಲೆ ವರ್ಕ್ ಮಾಡತ್ತೀನಿ.
ಇನ್ನೂ ಭಾಳ ಅದಾವ. ಕಂಟಿನ್ಯೂಸ್ ಪ್ಲೇ ಮಾಡೋಕ್ಕಾಗಂಗಿಲ್ಲ, ಯಾಕಂದ್ರೆ ನನಗೆ ಕಾಪ್ರೇಟ್ ಇಶ್ಯೂ ಬರ್ತೈತೆ ಯೂಟ್ಯೂಬ್ ಒಳಗಡೆ. ಅದಕ್ಕೋಸ್ಕರ ಇದ್ರಾಗ ಶಾರ್ಟ್ ಲಿಸ್ಟ್ ಮಾಡ್ತೀನಿ, ಸೆಗ್ರಿಗೇಟ್ ಮಾಡ್ತೀನಿ, ಆಮೇಲೆ ಫೈನಲ್ ಮಾಡ್ತೀನಿ. ಫೈನಲ್ ಮಾಡಿದ ಆದಮೇಲೆ ನಾನು ಕನೆಕ್ಟ್ ಆಗ್ತೇನೆ. ಎಷ್ಟೋ ಮಟ್ಟ ವರ್ಕ್ ಮಾಡಿ ಆಯ್ತಾ, ಹಂಗೆ ಸ್ವಲ್ಪ ಬ್ರೌಸ್ ಮಾಡಕತ್ತಿದ್ದೆ. ಏನಪ್ಪ ಅಂತ ಸೆಲೆಬ್ರಿಟೀಸ್ಗಳೆಲ್ಲ ದೇವಸ್ಥಾನ ಕೊಟ್ಬಿಟ್ರ. ಆಲ್ಮೋಸ್ಟ್ ಅಲ್ಲಿ ಇವಾಗಿನ ಟ್ರೆಂಡ್ ಹಂಗೈತಿ. ಇವತ್ತು 4 ಅನ್ಸುತ್ತೆ ಕೋಟಿಯವರು ದೇವಸ್ಥಾನದ ಇವತ್ತು ಲಾಸ್ಟ್ ದರ್ಶನ ಇರಬೇಕಾ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹೋದ್ರ ಅನ್ಸುತ್ತೆ, ಆಲ್ಮೋಸ್ಟ್ ಅಲ್ಲಿ ಜನ ಹೋದ್ರು. ಭಾಳ ಅಂದ್ರೆ ಭಾಳ ಟ್ರೆಂಡಿಂಗ್ ಇತ್ತು ಅದು ಪ್ರೆಸೆಂಟ್ ಸಿಚುವೇಶನ್ ಒಳಗಡೆ. ಟೈಮ್ ಇವಾಗ 7:30. ಇವಾಗ ಲೈಟಾಗಿ ಊಟ ಮಾಡ್ಕೊಂಬಂದ್ಬಿಡೋಣ. ಕುಂತ್ರೆ ಹಿಂಗೆ ಕುಂದ್ರಬೇಕೈತೆ. ಮೊನ್ನೆ ಹಿಂಗೆ ಕುಂತೀನಿ, 4 ಗಂಟೆ ಆಗಿಬಿಟ್ಟೈತಿ, ಗೊತ್ತಾಗಿಲ್ಲ ಟೈಮ್ ಹೋಗಿದ್ದು. ಮನೆಗೆ ಹೋಗ್ತೀನಿ, ಸಾಂಬಾರು ಖಾಲಿ ಆಗಿಬಿಟ್ಟೈತಿ, ಏನು ಮಾಡೋದು. ಅನ್ನ ಮೊಸರು ಅಂತ ಒಂದು ಪರಿಸ್ಥಿತಿ ಬರ್ತೈತಿ. ಇಲ್ಲಾಂದ್ರೆ ಊಟ ಮಾತ್ರ ಆಯ್ತಾ. ಸಾಂಬಾರು ಒಂಥರ ಡಿಫ್ರೆಂಟ್ ಐತಿ, ಗಮ್ಮನ ಆಗ್ತೈತಿ. ಹಿಂಗೆ ಯಾವುದೋ ಮಸಾಲ ಸಾಂಬಾರು ಮಾಡಿಬಿಟ್ರೆ ಗಿಚ್ಚಿಗೆ ಕೊಡತೈತೆ ಅದು ಥಂಡಿ ಒಳಗಡೆ. ಊಟ ಮಾತ್ರ ಮಸ್ತ್ ಆತ. ನಮ್ಮದು ಅಂಬಾಸಿಡರ್ ಕಾರ್ ಹಳೇದಿತ್ತಲ್ಲ ರೀ, ಹೊಸಾಗೇನೋ ಲಾಂಚ್ ಆಗ್ತೈತೆ ಅನ್ನೋ ಸುದ್ದಿ. ಬಟ್ ನನಗೂ ಗೊತ್ತಿಲ್ಲ ಏನು ಮಾಡ್ತಾರೆ ಅನ್ನೋದು. ಬಟ್ ಇದು ಗಾಳಿ ಸುದ್ದು ಏನು ನಿಜವಾದ ಸುದ್ದಿ ಅನ್ನೋದು ನಾನು ಕನ್ಫ್ಯೂಷನ್ ಒಳಗಿದ್ದೇನೆ. ನೋಡೋಣ. ಬೆಳಗ್ಗಿಂದ ಕಂಟಿನ್ಯೂಸ್ ಮಳೆ ಬರ್ತಾನೇ ಇದೆ. ತುಂಬ ಬರ್ತಾ ಇದೆ ಇವತ್ತು ಮಳೆ. ಇಷ್ಟು ಮಟ್ಟ ವರ್ಕ್ ಮಾಡಿ ಆಯಿತು. ಇವಾಗ ನಮ್ಮ ಕೋಳಿ ಮನೆ ನೋಡ್ಕೊಂಬರೋಣ. ಇವತ್ತು ಸ್ವಲ್ಪ ಮಳೆ ಜಾಸ್ತಿ ಇದೆ. ಓಹ್, ಆಲ್ರೆಡಿ ಲಾಕ್ ಮಾಡಿದ್ದಾರೆ. ಪರವಾಗಿಲ್ಲ, ಎಲ್ಲವೂ ಆರಾಮಾಗಿದ್ದಾವೆ. ಇವತ್ತು ಸ್ವಲ್ಪ ಮಳೆ ಜಾಸ್ತಿ ಆಗಿರೋ ಕಾರಣ ಗಾರ್ಡನ್ ಎಲ್ಲ ನೀರು ನಿಂತ್ಬಿಟ್ಟಿದೆ. ಇಲ್ಲೇನು ನೋಡ್ತಿದ್ದೀರಿ ನೀವು, ಸಿಕ್ಕಾಪಟ್ಟೆ ತುಳಸಿ ಸಸಿಗಳು ಬೆಳೆದಿದ್ದಾವೆ. ನಮ್ಮ ಕೋಳಿ ಮನೆ ಲಾಕ್ ಮಾಡಿದ್ದಾರೆ. ನಾವು ಇವಾಗ ಹೊರಡೋಣ ಇಲ್ಲಿಂದ. ಇದನ್ನು ನೋಡ್ತಿದ್ರಿ, ಇದು ನಿಂಬೆ ಗಿಡ. ಇದು ಕಾಯಿ ಇವಾಗ ಸಣ್ಣದಾಗ್ತಿದೆ ನೋಡ್ರಿ. ಅಲ್ಲೇ ಬಿದ್ದ ಕೆಳಗಡೆ ಒಣಗ್ತಿದ್ದಾವ. ಇಲ್ಲಪ್ಪ ಅಂದ್ರೆ ಇಷ್ಟೊಂದು ಸೈಜಿಂದ ಬರೋದಿದು. ಆಲ್ಮೋಸ್ಟ್ ಅಲ್ಲ ಇವತ್ತಿನ ರೂಟೀನ್ ಎಲ್ಲ ಆಯಿತಾ. ಇದೊಂದು ಅನ್ಬಾಕ್ಸಿಂಗ್ ಮಾಡೋದು ಸ್ವಲ್ಪ ಪೆಂಡಿಂಗ್ ಉಳಿತಾ. ನಿನ್ನೆ ಪೇರೋನ್ ಹಾಕ್ಕೊಂಬಂದಿದ್ದು ಇಲ್ಲೇ ಇದೆ. ಇದನ್ನ ಕಟ್ ಮಾಡೋಣ ಇವಾಗ. ಕಟ್ ಮಾಡೋಕ್ಕಿಂತ ಪೂರ್ವದಲ್ಲೇ ಸ್ವಲ್ಪ ಇದನ್ನು ತೊಳೆಯೋಣ ಇವಾಗ. ಪೂರ್ತಿ ಹಣ್ಣಾಗಿಬಿಟ್ಟಿದೆ. ಈ ಥರ ಇದೆ ನೋಡ್ರಿ. ಸ್ವಲ್ಪ ಅದಕ್ಕೆ ಉಪ್ಪು ಖಾರ ಹಾಕೋಣ. ಪರ್ಫೆಕ್ಟಾಗಿ ಸ್ಟಫಿಂಗ್ ಮಾಡೋಣ. ಅದ್ರ ಮೇಲೆ ಉಪ್ಪು ಖಾರ ಹಾಕಿ ಆಯಿತಾ. ಇವಾಗ ಟೇಸ್ಟ್ ಮಾಡೋಣ.
ಸೂಪರ್ವಾಗಿದೆ. ಸ್ವಲ್ಪ ಪೆರೂನ್ ಉಳಿದಿದೆ, ಇದನ್ನ ನಮ್ಮ ಕೋಳಿಗಳಿಗೆ ಹಾಕಿಬಿಡೋಣ. ಹಾಗೆ ಲೈಟಾಗಿ ಸ್ವಲ್ಪ ಇದನ್ನ ತೊಳೆದ್ಬಿಡೋಣ. ಚಾಪಿಂಗ್ ಬೋರ್ಡ್ನ ತೊಳೆದು ಅದ್ರ ಪ್ಲೇಸಿಗೆ ಇಟ್ಟಾಯ್ತಾ. ಇವಾಗ ಇದನ್ನ ತೊಗೊಂಡು ನಮ್ಮ ಕೋಳಿಗೆ ಹಾಕೋಣ. ನಮ್ಮ ಕೋಳಿ ಮನೆ ಲಾಕ್ ಆಗಿದೆ, ಅಂದರೂ ಓಪನ್ ಮಾಡಿದ್ದೀವಿ. ಇವಾಗ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ, ಮತ್ತೆ ರಿಟರ್ನ್ ಓಪನ್ ಮಾಡಿ ಹಾಕ್ತಿರೋದು ಇವಾಗ. ನೋಡ್ರಿ, ಚೂರು ಬಿಡಂಗಿಲ್ಲ. ಆವಾಗಲೇ ಪಪ್ಪಾಯ ಹಣ್ಣು ಕಟ್ ಮಾಡಿ ಹಾಕಿದ್ದೆ, ಅದನ್ನೂ ಖಾಲಿ ಮಾಡಿದ. ಆಲ್ಮೋಸ್ಟ್ ಇವಾಗ ಆವಾಗಲೇ ಪಪ್ಪಾಯ ಹಣ್ಣು ಹಾಕಿದ್ದು ತಿಂದಿದ್ದಾವ, ಇವಾಗ ಪೆರೂನ್ ಹಾಕಿದ್ದು ಅದನ್ನೂ ತಿಂದಿದ್ದಾವ. ಇವಾಗ ಮತ್ತೆ ಇದನ್ನ ರಿಟರ್ನ್ ಲಾಕ್ ಮಾಡ್ಕೊಂಡು ಹೊರಡೋಣ. ಈ ಪ್ಲೇಟ್ನ ಅದ್ರ ಫೇಸಿಗೆ ಇಟ್ಬಿಡೋಣ, ಕ್ಲೀನಾಗಿ ತೊಳೆದು. ಪಪ್ಪಾಯ ಹಣ್ಣು ಹಾಕಿದ 2 ನಿಮಿಷಕ್ಕೆ ಫುಲ್ ಸ್ವಚ್ಛ ಮಾಡಿಬಿಟ್ಟು ನಮ್ಮ ಕೋಳಿಗಳೆಲ್ಲ. ಇವಾಗ ನಾವು ವರ್ಕ್ ಸ್ಟೇಷನ್ ಹತ್ರ ಬಂದಿದ್ದೇವೆ. ಇವಾಗ ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ಮ್ಯಾಚ್ ನಡೀತಿದೆ, ಸ್ವಲ್ಪ ಚೆಕ್ ಮಾಡಿಬಿಡೋಣ ಏನೇನು ಅಪ್ಡೇಟ್ಸ್ ಇದೆ ಅಂತ. OTP ಬಂತ. OTP ಬಂತು. ಸ್ಕೋರ್ ಇವಾಗ 253-5. ಬ್ರೂಕ್ 92, ಜೆ ಸ್ಮಿತ್ 105. ಪರವಾಗಿಲ್ಲ, ತುಂಬ ಚೆನ್ನಾಗಿ ಆಡ್ತಿದ್ದಾರೆ. 5 ವಿಕೆಟ್ ಜಲ್ದಿನೇ ಹೋಗಿತ್ತು, ಬಟ್ ಸ್ಟ್ಯಾಂಡ್ ಆಗಿದ್ದಾರೆ ಅವರು. ಇದು ಟೆಸ್ಟ್ ಕ್ರಿಕೆಟ್ ಅಪ್ಡೇಟ್ ಆಗಿತ್ತು. ಇವತ್ತಿನ ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತಾ? ಪೆಂಡಿಂಗ್ ಇದ್ದಿದ್ದು ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ ಆಲ್ಮೋಸ್ಟ್ ಆಲ್. ಅದೊಂದು ಅನ್ಬಾಕ್ಸಿಂಗ್ ಒಂದು ಉಳಿತಾ, ಅನ್ಬಾಕ್ಸಿಂಗ್ ಮಾಡೋಣ, ನಾಳೆ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ನ್ಯೂ ಲಾಗ್. ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಬಾಯ್.